ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ಲ, ಡಿ ಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ಲ. ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿಲ್ವಾ? ಈಗಿರೋಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ, ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ನನಗೆ ಯಾವುದು ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದೀವಿ. ಅವ್ರ ಮೇಲೆ ಯಾವ್ದು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅವ್ರಿಗೆ ಯಾವ್ದೋ ಶಿಕ್ಷೆ ಕೊಟ್ಟು ಜೈಲು ಪರ್ಮನೆಂಟ್ ಆಗಿರುವಂತ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನು ಇದೆ, ಕಾನೂನು ನೋಡ್ತೇವೆ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರ್ಲಿ. ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ಲ, ಡಿ ಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ಲ. ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿಲ್ವಾ? ಈಗಿರೋಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ, ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ನನಗೆ ಯಾವುದು ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದೀವಿ. ಅವ್ರ ಮೇಲೆ ಯಾವ್ದು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅವ್ರಿಗೆ ಯಾವ್ದೋ ಶಿಕ್ಷೆ ಕೊಟ್ಟು ಜೈಲು ಪರ್ಮನೆಂಟ್ ಆಗಿರುವಂತ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನು ಇದೆ, ಕಾನೂನು ನೋಡ್ತೇವೆ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರ್ಲಿ. ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ಲ, ಡಿ ಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ಲ. ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿಲ್ವಾ? ಈಗಿರೋಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ, ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ನನಗೆ ಯಾವುದು ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದೀವಿ. ಅವ್ರ ಮೇಲೆ ಯಾವ್ದು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅವ್ರಿಗೆ ಯಾವ್ದೋ ಶಿಕ್ಷೆ ಕೊಟ್ಟು ಜೈಲು ಪರ್ಮನೆಂಟ್ ಆಗಿರುವಂತ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನು ಇದೆ, ಕಾನೂನು ನೋಡ್ತೇವೆ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರ್ಲಿ.